ಸತ್ಯ. ತಲೆ ಅಂತ ಬಂದು ನೋಡಿದರೆ ಎತ್ತ ಹುಡುಕಾಡಿದ್ರು ಕೂಡ ಮಂಗಾಳಿಸುವುದಿಲ್ಲ. ದೂರದಲ್ಲೊಂದು ಕೂಗುವ ಸತ್ತೊಂದನ್ನು ಕೇಳಿಸ್ಕೊಂಡೆ. ಹತ್ತಿರ ಬಂದು ನೋಡಿದ್ರೆ ಭಯಾನಕ ರೂಪಲ್ಲಂತ ಈಕೆಗೆ ಈ ರೀತಿ ಕಷ್ಟಪಟ್ಟದಾದ್ರೆ ಸಾಮಾನ್ಯದ ಜನರು ಬದುಕಲು ಸಾಧ್ಯ ಉಂಟೆ? ಈ ರೋಗವನ್ನು ನಿವಾರಣೆ ಮಾಡಲು ನನ್ನಿಂದ ಸಾಧ್ಯವೇ? ಖಂಡಿತವಾಗಿ ಸಾಧ್ಯ. ಆದರೆ ಶಿವನೇ, ಯಾಕೆ ಈ ರೀತಿ ನನ್ನನ್ನು ಪರೀಕ್ಷೆಗಿತ್ತೆ? ನಾನು ಕೈಗೊಂಡಂಥ ಕಾರ್ಯ ಎಲ್ಲ ವ್ಯರ್ಥವಾಗಿ ಹೋಯಿತೆ. ಓಹೋ, ಜನಕರು ನುಡಿದಂಥ ಮಾತು ನೆನಪಿಗೆ ಬರ್ತುಂಟು. ಮಗನ ನಿನ್ನೆ ನಾಳೆಗೆ ವಿಶೇಷವಾಗಿ ಔಷಧಿ ಬೀಜ ಮಂತ್ರ ಉಂಟು ಎಂಬುದಾಗಿ ಹಡವರಿಸುವುದಕ್ಕೆ ತಂದೆಯನ್ನು ಜ್ಞಾನಿಸ್ತಾ ಔಷಧಿ ಬೇಗ ನೋಡು. ಮುದಗುಂಡು ಸೋದರಿಯ ಭಾವನೆ ಮೂಡಲ ಬನಿಗೆ ವೀರರಾಜ ದೂರ ಸಮೂರ ಸಮೂರದಿ ಬೇಡ ಅಕ್ಕಗೆ ವಿಶೇಷವಾಗಿ ಔಷಧಿ ಬೀಜ ಮಂತ್ರದ ಮುಖೇನ ನನ್ನ ಕೈಯಿಂದಲೂ ನನ್ನ ನನಗಿಂದಲೂ ಸವರಿದ ಜೀವಕ್ಕೆ ಹೊಸ ಚೈತನ್ಯವು ಬಂದದ್ದು ಸರಿ. ಅದಂತ ಕುತ್ತಿಗೆ ಕೆರಡದಂತ ಎಲ್ಲರಿಗೂ ಮಾಯವಾಗಿದೆ. ಜೀವಕ್ಕೆ ಹೊಸ ಚೈತನ್ಯವು ಬಂದಿದೆ. ಅದಂತ ಜಾಗ ಅಕ್ಕ ಅಕ್ಕ ಎಂಬ ಭಾವನೆಯು ಮನದಲ್ಲಿ ಮಾಡ್ತಾ ಏನು ಚೈತನ್ಯವನ್ನು ಯಾರಯ್ಯ
ಬಸಿರುವುದರಿಂದ ಬಳಲುತ್ತಿರುವಂತಹ ಸಂದರ್ಭದಲ್ಲಿ ನನ್ನ ಶರೀರಕ್ಕೆ ಹೊಸ ಚೈತನ್ಯವನ್ನು ಕೊಟ್ಟಿರುವುದಾಗಿ ನಾನು ಭಾವಿಸಿದ್ದೇನೆ. ಆದ್ದರಿಂದ ನಿನ್ನಲ್ಲಿ ಒಂದು ವಿಚಾರವನ್ನು ಕೇಳುತ್ತಾ ಇದ್ದೇನೆ. ಯಾರು ನೀನು? ಎಲ್ಲಿಂದ ಬಂದವ? ಕರೆಯುವುದಕ್ಕೆ ಹೆಸರೇನು? ತಂದೆ ತಾಯಿಗಳು ಯಾರು? ತಿಳಿಸುವೆಯ? ಈ ಬಗ್ಗೆ ಹೊಸ ಚೈತನ್ಯವನ್ನು ಇದ್ದ ಕ್ಷಣವೇ ಯಾರು ಎತ್ತವನನ್ನು ಕೇಳ್ತಾ ಇದೆಯಾ? ಹೇಳಬೇಕಂತದ್ದು ನಿಜ, ಹೇಳಬೇಕಂತ ಧರ್ಮವು. ಹೆತ್ತ ದೊಡೆಯನ ಸುತ್ತ ನಾನು ಶಂಕರನ ಮಗ ನೀನು. ಆದ್ದರಿಂದ ಅಕ್ಕ ಅಂತ ಕರೆದೆ. ಸರಿ, ನಮ್ಮ ಇರುವರ ಸಂಬಂಧ ಅಂತೂ ಸರಿಯಾಯ್ತು. ಆದ್ರೆ ನನ್ನ ಜನನಕ್ಕೆ ಇಷ್ಟವಾದ ಕಾರಣ ಏನು? ಹೇಗೆ? ಬಸಿರೋ ರೋಗದಿಂದ ಧಡೆ ಮೇಲೆ ಬಿದ್ದವಳು ನೀನು ಅಂತ ನಿನ್ನ ಕೂಗು ನೇರವಾಗಿ ನನ್ನ ಅಪ್ಪನ ಕಿವಿಗೆ ಬಿತ್ತು. ಹೋಗ್ಕೊಂಡಂತ ನಮ್ಮಪ್ಪ ಶಿರವನ್ನು ಪರ್ವತಕ್ಕೆ ಪಡೆದು ತಕ್ಷಣ ಬಳಕರ್ಣನಿಂದ ಹುಟ್ಟಿದವನೇ ನಾನು. ಮಟ್ಟ ಕರ್ಣನೆಂಬುದಾಗಿ ನಾಮಾಂಕಿತ. ಎಲ್ಲವೂ ಸರಿ ಅಕ್ಕ. ಮನದಲ್ಲೊಂದು ಕಾಡ್ತಾನೆ. ಏನು? ಮತ್ತೊಂದು ಕಡೆಗೆ ಬೇಸರ. ಯಾಕೆ? ಈ ಮುಖದ ರೋಗಕ್ಕೆ ಮತ್ತನ್ನ ಗಂಟಗರ್ಣ ರೋಗದಿಂದ ಮೇಲೆ ಅಕ್ಷರವೇ ಹಸಿವಾಗುತ್ತಾ ಇದೆ. ರಕ್ತ ಪಿಪಾಸ ನಾನು ಕುಡಿಯುವ ಕಡೆ ರಕ್ತ ಬೇಕು. ಅಕ್ಕ ರಕ್ತ ಬೇಕಲ್ವೇ? ಸರಿ, ಆದ್ರೊಂದು ಬೇಸರ ಸಂಗತಿ ಏನು? ಮುಖದ ಮಾತ್ರ ಹಾಗೆ ಬಿಟ್ಟಿದ್ದೇನೆ. ಸಹೋದರಿಯ ಭಾವನೆ ಗೊತ್ತಾಯ್ತು ನನಗೆ. ಹೌದು, ನಿನಗೆ ಹಸಿವಾಗುತ್ತಾ ಇದೆ. ರಕ್ತ ಬೇಕು ತಾನೆ? ರಕ್ತಸನ ರಕ್ತವನ್ನು ಏನು ಮಾಡಿದೆ? ಆ ರಕ್ತವನ್ನು ಯಾರು ಬರ್ತಿದ್ದೇವೆ? ಆರೆ ಬಂದು ರಕ್ತ ಸಣ್ಣ ನೆತ್ತರೆ ನಿಂತು ಬರ್ತೇವೆ. ಒಂದು ಹನಿ ಕೂಡ ಬಿಟ್ಟಿಲ್ಲ ಆತ. ಹಂಡಿನ ಬರ್ತೇನೆ ಹೊರಪಾದಿ ಗುಳಿಗ ಹೇ ಗುಳಿಗ ರಕ್ತ ತಾನೆ? ಇದೋ ಇದು ಗುಳಿಗ ಏನಂತೆ ಅವನಿಗೆ? ನಾಲಾಯ್ತು ಮರ್ತು ಮುಗಿ ನಡೆದ ಸಂಶಯ. ಏನು ಸಂಶಯ? ನಾನೊಂದು ಆ ರೂಪ. ಹೌದು, ಈಗ ಈ ರೂಪ. ಅದು ಘೋರ ಸ್ವರೂಪ, ಇದು ಶಾಂತ ಸ್ವರೂಪ. ಆಕೆಯೇ ಈಕೆ. ಅಪ್ಪಯ್ಯ ಮಗಳ ದಾರಿಗಳನ್ನು ತೆರೆದು ಶಂಕಾಮಣಿ ಚಕ್ರವನ್ನು ಇದು ನಿಮ್ಮ ಕೈಗೆ ಒಪ್ಪಿಸಿದ್ದೆ. ಸಂತೋಷವಾಯಿತು. ನನ್ನ ಕಥೆ ಪೂರ್ಣವಾಯಿತು. ಇಲ್ಲ ಮಗಳೇ, ತನಗೆ ಕೇಳೋಕೆ ತನಗೆ ಕೇಳೋಕೆ ನಾಗೇಶ ಶೇಷ ಶ್ರೀ ಕಂಗುಳಿ ಕಮ್ಮಣಿಯ ಭಗವತಿ ಹೊರಡೆ ಮಾಡಬೇಕಾದಂತಹ ಘನ ಕಾರ್ಯ ಹೊಂದಿದೆ. ದರೆಯ ಧರ್ಮದ ರಕ್ಷಣೆಗೆ ಬೇಕಾಗಿ ಭೂಲೋಕವನ್ನು ನೀನು ಇಳಿಯಲೇಬೇಕು. ಹೋಗುವುದಕ್ಕೂ ಮುಂಚಿತವಾಗಿ ಉದಯ ಕುಲ ಮಹಾಮೇರು ಅಸ್ತಮಾನ ತ್ರಿಕುಟಾಚಲ ಚತುರ್ಪರ್ವತಕ್ಕೆ ಒಡೆಯನಾಗಿ ಮೆರೆಯುತ್ತಾ ಇದ್ದಾನೆ ಆನಂದ ಶೇಷ. ಆತನಿಂದ ಶಿರೋಮಣಿಯನ್ನು ಪಡೆದುಕೊಂಡು ಬರಬೇಕು. ಇಲ್ಲ ಮಗಳೇ, ನಿನ್ನೊಂದಿಗೆ ಘಂಟಾಕರ್ಣನಿದ್ದಾನೆ, ಗುಳಿಗನಿದ್ದಾನೆ, ಗಂಡರಾಜ ಬರುತ್ತಾ ಇದ್ದಾನೆ.
ಯಾತಕ್ಕಾಗಿ ವ್ಯಕ್ತೀಕರಣ ಧರ್ಮದ ರಕ್ಷಣೆಗಾಗಿ ಇವರೆಲ್ಲರೂ ಹೊರಟು ನಿಂತಿದ್ದಾರೆ. ಅವರ ಸಂಗಡ ನೀನು ಕೂಡ ಹೊರಡಬೇಕು. ಮಗಳೇ, ಎಲ್ಲರೂ ಸಿದ್ಧರಾಗಿದ್ದಾರೆ. ಪಯಣ ಶುರುವಾಗಲಿ. ಅಪ್ಪ, ಕ್ಷಣ ಮಾತ್ರದಲ್ಲಿ ಭೂಮಿಯನ್ನು ಮುಟ್ಟುವಂತಹ ಯೋಗ್ಯತೆ ಮಾಗ್ಯತೆ ನನ್ನಲ್ಲುಂಟಪ್ಪ. ನಿಮ್ಮ ಹತ್ರ ಒಂದು ಮಾತು ಹೇಳಿದ್ರೆ ವೈಭವದ ಮೆರವಣಿಗೆಯನ್ನು ಮಾಡುತ್ತೇನೆ. ಭಗವಂತನಿಗೆ ಎಂದಿಗೂ ಆಡಂಬರ ಎನ್ನುವುದು ಬೇಡ. ಮನಸ್ಸಿನ ಪ್ರಾಣದಲ್ಲೊಂದು ಆಸೆ. ಏನದು? ಈ ಸಾಗರದ ಮಧ್ಯೆ ಪಯಣ ಬೆಳೆಸಬೇಕೆನ್ನುವಂತಹ ಆಸೆ. ನಾವೇ ಬೇಕು ತಾನೆ. ಅದು ಚಂದನದ ವೃಕ್ಷ. ಯಾರ ಕಣ್ಣಿಗೂ ಗೋಚರವಾಗದಂತಹ ಚಂದನದ ವೃಕ್ಷ ನೀನು ನೋಡುತ್ತಾ ಇದ್ದೀಯ. ಆ ಮರವನ್ನು ಕಡಿಯುವುದಕ್ಕಾಗುವುದಿಲ್ಲ ಮಗಳೇ. ಶಿವಶರಣರ ಆತ್ಮವು ಐಕ್ಯವಾಗಿದೆ. ನನ್ನ ಆಸೆ ಬಂದೇ ಆಯ್ತಲ್ಲ. ನಲ್ಮೆಯಿಂದ ಒಲ್ಮೆಯಿಂದ ಕೇಳಿದಾಗ ಇಲ್ಲ ಒಲ್ಲೆ ಎನ್ನುವುದಕ್ಕೆ ಮನಸ್ಸು ಒಡಂಬಡುವುದಿಲ್ಲ. ಮರದ ಆದಿ ಮತ್ತು ಅಂತ್ಯಕ್ಕೆ ಊನಬಾರದ ರೀತಿಯಲ್ಲಿ ಮಧ್ಯದ ತಿರುಳನ್ನು ತೆಗೆದು ನಾವೆಯನ್ನು ನಿರ್ಮಾಣ ಮಾಡಿಕೊ. ಶಿಲ್ಪಿಯವರ ಅವಶ್ಯಕತೆ ಬೇಕು. ಚಾಣಾಕ್ಷ ಶಿಲ್ಪಿಯನ್ನು ನೀನೇ ಹುಡುಕಬೇಕು. ಆದರೆ ನೀವು ಎಲ್ಲಿ ಬಿಟ್ಟು ಹೋಗುವಂತಿಲ್ಲ, ಇಲ್ಲಿ ನೆಲೆಸಿರಬೇಕಪ್ಪ. ಅದೇ ಕ್ಷೇಮ ವಿಚಾರ